ಇದ್ದಿದ್ದಂಥದ್ದು. ಈಗ ಏನ್ ಮಾಡ್ತಾರೆ ಹೈಕಮಾಂಡ್ ನಾಯಕರು ಅಂತ ಕಾದು ನೋಡಬೇಕು. ಇನ್ನು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಡಿಕೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇಬ್ರು ಕೂಡ ಇವತ್ತು ಮೊದಲ ಹಂತದ ಚರ್ಚೆಯನ್ನ ನಡೆಸುತ್ತಾರೆ. ಎಐಸಿಸಿ ನಾಯಕರು ರಾಜ್ಯ ನಾಯಕರ ಜೊತೆ ಕಾಂಗ್ರೆಸ್ ಹೈ ನಾಯಕರು ಸಭೆಯನ್ನ ನಡೆಸುತ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಸಭೆ ನಡೆಯುವಂಥದ್ದು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು 3 ಜನ ಇರ್ತಾರೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸ್ತಾರೆ. ಚರ್ಚೆ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆಗೆ ಫೈನಲ್ ಮಾತುಕತೆ ಆಗೋ ಸಾಧ್ಯತೆ ಇರುವಂತದ್ದು. ಯಾರಿಗೆ ಸಚಿವ ಸ್ಥಾನ ಅನ್ನುವಂತಹ ಬಗ್ಗೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಇವರೆಲ್ಲರೂ ಕೂಡ ಚರ್ಚೆಯನ್ನ ನಡೆಸಿ ಅಂತಿಮ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಲಾಗುತ್ತೆ. ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸಭೆ ನಡೆಯುವಂಥದ್ದು. ಇನ್ನು ನೋಡ್ತಾ ಹೋದಾಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಾರೆ. ರಾಹುಲ್ ಗಾಂಧಿ ಅವರು ಹೊರಗೆ ಅಂದ್ರೆ ಪ್ರವಾಸದಲ್ಲಿ ಬ್ಯುಸಿ ಆಗಿರೋದ್ರಂತ ಕಾರಣಕ್ಕೆ ಅವರು ಯಾವಾಗ ಬರ್ತಾರೆ ದೆಹಲಿಗೆ, ಅವಾಗ ಹೋಗಿ ಅವರನ್ನ ಭೇಟಿ ಮಾಡೋಣ, ಚರ್ಚೆ ಮಾಡೋಣ ಈ ಒಂದು ವಿಚಾರವಾಗಿ ಅಂತ ಕಾದಿದ್ದು ಆಯ್ತು. ಇನ್ನೂ ಕೂಡ ಡಿಲೇ ಆಗ್ತಾ ಹೋಯ್ತು. ಸಚಿವ ಸಂಪುಟ ಮತ್ತೊಮ್ಮೆ 2ನೇ ಪಟ್ಟಿಯಲ್ಲಿ ಈಗ ನಿರ್ಧಾರ ಮಾಡಿರುವಂಥದ್ದು. ಅವರ ಅನುಪಸ್ಥಿತಿಯಲ್ಲೇ ಒಂದು ರೀತಿಯಾಗಿ ಚರ್ಚೆ ಆದರೂ ಕೂಡ ಪರವಾಗಿಲ್ಲ. ಎಐಸಿಸಿ ನಾಯಕರು ಮಿಕ್ಕಂಥವರ ಜೊತೆ ಮಾತುಕತೆಯನ್ನ ನಡೆಸೋಣ, ಅಂತಿಮವಾಗಿ ಒಂದು ಪಟ್ಟಿ ತಯಾರು ಮಾಡೋಣ. ಯಾಕಂದ್ರೆ ಈ ಕಡೆ ಸಚಿವರ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಶಾಸಕರ ಒತ್ತಡ ಸಚಿವ ಸ್ಥಾನಕ್ಕೆ, ಜೊತೆಗೆ ಈಗಾಗಲೇ ಸಚಿವರಾಗಿರುವಂಥವರು, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಅವರ ಅತ್ಯಾಪ್ತ ಬಣಕ್ಕೆ ಸಿಗಬೇಕು ಸಚಿವ ಸ್ಥಾನ ಅನ್ನುವಂಥ ಒತ್ತಡ ಇದ್ದಿರಬಹುದು. ಯಾಕಂದ್ರೆ ಈ ಕಡೆ ಡಿಕೆಶಿ ಅವ್ರಿಗೂ ಕೂಡ ಒತ್ತಡದ ಮೇಲೆ ಒತ್ತಡ ಬರ್ತಾ ಇರುವಂಥದ್ದು. ಎಲ್ಲಿ ನಮ್ಮನ್ನ ಕೈ ಬಿಟ್ಬಿಡ್ತೀರಾ, ನಾವು ನಿಮ್ಮ ಪರವಾಗಿದ್ವಿ, ನೀವು ಸಿಎಂ ಆಗಬೇಕು ಅಂತ ನಾವು ನಿಮ್ಮ ಹಿಂದೆ ನಿಂತಿದ್ವಿ, ನಮಗೆ ಅಟ್ಲೀಸ್ಟ್ ಸಚಿವ ಸ್ಥಾನವನ್ನ ಕೂಡ ಇನ್ನೂ ಕೊಡೋದಕ್ಕೆ ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದೀರಾ ಅಂತ. ಇನ್ನು ಹೈಕಮಾಂಡ್ ಆರಂಭದಲ್ಲೇ ಒಂದು ರೀತಿಯಾಗಿ ಈ ಕಡೆ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯನವರನ್ನು ಕೂಡ ಕೆಳಗಿಳಿತಾ ಇದ್ದಾರೆ, ಅವರ ಸ್ಥಾನವನ್ನ ಬಿಟ್ಕೊಡ್ತಿದ್ದಾರೆ ಅಂದಾಗ ಅವರು ಕೊಟ್ಟಂತಹ ಕೆಲವೊಂದಷ್ಟು ಬೇಡಿಕೆಗಳನ್ನ ಈಡೇರಿಸಲೇಬೇಕಾಗಿದ್ದಂತಹದ್ದು ಒಂದು ರೀತಿಯಾಗಿ ಜವಾಬ್ದಾರಿ ಆಗಿತ್ತು ಹೈಕಮಾಂಡ್ ನಾಯಕರಿಗೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಬೈ ಎಲೆಕ್ಷನ್ ವಿಚಾರದಲ್ಲಾಗಿರ್ಬೋದು, ಪಂಚರಾಜ್ಯ ಚುನಾವಣೆಗಳ ವಿಚಾರದಲ್ಲಾಗಿರ್ಬೋದು ಒಂದು ರೀತಿಯಾಗಿ ಕೊಡುಗೆಯನ್ನ ನೀಡಿದ್ದಾರೆ. ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿದ್ದಾರೆ ಸ್ಟ್ರಾಟರ್ಜಿಯನ್ನ ಬಳಸಿ. ಈಗ ಅವರೊಂದಷ್ಟು ಕೆಲವೊಂದಷ್ಟು ಯೋಜನೆಗಳನ್ನ ಕೂಡ ಹಾಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಹೈಕಮಾಂಡ್ಗೆ ಅದರಿಂದ ಒಳ್ಳೆ ಹೆಸರು ಬರಬೇಕು ಅಂದ್ರೆ ಅವರ ಪಟ್ಟಿಯಲ್ಲಿರುವಂಥವ್ರನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಈ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರನ್ನು ಕೂಡ ಬಿಡೋದಕ್ಕಾಗೋದಿಲ್ಲ, ಅದನ್ನು ಪರಿಗಣಿಸಬೇಕಾಗತ್ತೆ. ಇನ್ನು ರಾಹುಲ್ ಗಾಂಧಿ ಅವರು ಆರಂಭದಲ್ಲೇ ಹೇಳಿರ್ತಾರೆ ಹೊಸಬರಿಗೆ ಅವಕಾಶ ಸಿಗಬೇಕು, ಸಚಿವ ಸ್ಥಾನಗಳನ್ನ ಹೊಸಬರಿಗೆ ಕೊಡೋಣ ಅಂತ. ಇದೆಲ್ಲವನ್ನ ತಲೆಯಲ್ಲಿ ಇಟ್ಟುಕೊಂಡು ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಇನ್ನು 13 ಜನರಲ್ಲಿ ಆಯ್ಕೆಯಾದಂತಹ ಸಚಿವರಲ್ಲಿ ಆಯ್ಕೆ ಆದಂಥ ನಂತರದಲ್ಲೂ ಕೂಡ ಸಚಿವ ಸ್ಥಾನದಲ್ಲಿ ಒಂದು ಸ್ವಲ್ಪ ಖ್ಯಾತೆಯನ್ನ ತೆಗೆದು, ಅಂದ್ರೆ ಏನು ನಾವು ಖ್ಯಾತೆ ಅಂತ ಏನ್ ಹೇಳ್ತೀವಿ, ಖ್ಯಾತೆ ಇತ್ತು. ಈಗ ಅದೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನಮಗೆ ನೀಡ್ತಾರೆ ರಾಜ್ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಎಸ್ ಗೋವಿಂದ್ ಸರ್, ಇವತ್ತು ಫೈನಲ್ ಆಗೇ ಬಿಡುತ್ತಾ 2ನೇ ಪಟ್ಟಿ? ಇನ್ನು ಖಾತೆ ವಿಚಾರಕ್ಕೆ ಬಂದಾಗ 20 ಖಾತೆ ಇರೋದು, ಆಕಾಂಕ್ಷಿಗಳ ಸಂಖ್ಯೆನೇ ಜಾಸ್ತಿ ಇದೆ ಖಾತೆ ಸಂಖ್ಯೆಗಿಂತ. ಏನಾದ್ರೂ ಖ್ಯಾತೆ ಮತ್ತೆ ಮುಂದುವರಿಯುತ್ತಾ ಖಾತೆ ವಿಚಾರದಲ್ಲಿ ಅಂತ? ಗಾಯತ್ರಿ, ಸಹಜವಾಗಿ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದ್ ರೀತಿಯ ಜಾತಕ ಪಕ್ಷಿ ಅಂತ ಕಾದು ಕೂಳ್ತಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಅವರು ಏನು ದೆಹಲಿಗೆ ವಾಪಸ್ ಆಗ್ತಾರೆ ಅಂತೇಳಿ ಸಹಜವಾಗಿ ಒಂದು ಕುತೂಹಲ ಇತ್ತು. ಹಾಗಾಗಿ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ಏನು ಬಂದಿರುವಂತದ್ದು ಭಾರತಕ್ಕೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಆಗ್ತಿರುವಂತ ಬೆಳವಣಿಗೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿನೂ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ನಿನ್ನೆ ಮಧ್ಯಾಹ್ನ ಅಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆದಂತ ಸುರ್ಜೇವಾಲಾ ಕರೆ ಮಾಡಿ ನೀವು ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಅದರಂತೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರಿರುವಂತದ್ದು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಎಲ್ಲಿ ಒಂದು ಸಚಿವ ಸ್ಥಾನದ ಆಕಾಂಕ್ಷಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಹುತೇಕವಾಗಿ ದೆಹಲಿಗೆ ಈಗಾಗಲೇ ಬೀಳ್ಬಿಟ್ಟಿದ್ದಾರೆ. ಇವತ್ತು
ಪ್ರಮುಖವಾಗಿ ಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ಸುತ್ತಿನ ಮಾತುಕತೆ ನಡೆಸ್ತಾರೆ. ಯಾಕಂದ್ರೆ ಈಗಾಗಲೇ 1 ತಿಂಗಳು ಕಳೆದಿದೆ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ. ಆಗಸ್ಟ್ ಮೊದಲನೇ ವಾರದಿಂದ ಒಂದು ಅಧಿವೇಶನ ಕೂಡ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಫುಲ್ ಫ್ಲೆಡ್ಜ್ ಒಂದು ಸಂಪುಟ ಇರದೆ ಹೋದ ಪಕ್ಷದಲ್ಲಿ ಸಹಜವಾಗಿ ಒಂದು ಪ್ರತಿಪಕ್ಷಕ್ಕೆ ನಾವು ಒಂದು ಆಹಾರ ಆಗ್ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತೇಳಿ ಎಲ್ಲೊಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಒತ್ತಡವನ್ನು ಹಾಕಲಿದ್ದಾರೆ. ಇದರ ಜೊತೆಗೆ ಇವತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಯೋದು ಬಹುತೇಕ ಖಚಿತ ಆಗಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ ಹೌದು ಸಂಪುಟ ವಿಸ್ತರಣೆ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ದೆಹಲಿಯಲ್ಲಿ ನಾಯಕರು ಬಿಡಲಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಇರುವಂತ ಒಂದು 20 ಸ್ಥಾನಗಳಿಗೆ ಸಹಜವಾಗಿ 50 ಜನರು ಈಗಾಗಲೇ ಒಂದು ಆಕಾಂಕ್ಷಿಗಳಿದ್ದಾರೆ. ನಾನು ಮಂತ್ರಿ ಆಗ್ಲೇಬೇಕು ಅಂತೇಳಿ ಸಹಜವಾಗಿ ತಮ್ಮ ನಾಯಕರ ಮೂಲಕ ಒಂದು ರೀತಿಯ ಲಾಬಿಯನ್ನು ಕೂಡ ಶುರು ಮಾಡಿರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಭೇಟಿ ಮಾಡಿ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿ, ಜೊತೆಗೆ ಪರಮೇಶ್ವರ್ ಜೊತೆ ಭೇಟಿಯಾಗಿ ಯಾರ್ಯಾರು ಕಾಂಗ್ರೆಸ್ನ ಒಂದು ಹಿರಿಯ ನಾಯಕರಿದ್ದಾರೆ ಅವ್ರ ಮೂಲಕ ತಮ್ಮ ಒಂದು ಸಚಿವ ಸ್ಥಾನವನ್ನ ಕನ್ಫರ್ಮ್ ಮಾಡೋದಕ್ಕೆ ಒಂದು ರೀತಿಯ ಪ್ರಯತ್ನ ಕೂಡ ನಡೆಸ್ತಾರೆ. ಮತ್ತೊಂದು ಕಡೆ ಈ ಹಿಂದೆ ಕೂಡ ಖರ್ಗೆ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಅಂತಿಮವಾದಂತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಅದರಂತೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ. ಹಾಗಾಗಿ ಎಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯತ್ತ ತೆರಳುತ್ತಿದ್ದಾರೆ. ನಿನ್ನೆ ಅಷ್ಟೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಕೂಡ ಅನೇಕ ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ತೆರಳಿದ್ದಾರೆ. ಇನ್ನು ಕೆಲ ನಾಯಕರು ಎಲ್ಲೋ ಒಂದ್ ಕಡೆ ಇರುವಂತ ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಕೆಲ ಸಚಿವರು ಎಲ್ಲೋ ಒಂದ್ ಕಡೆ ತಮ್ಮ ಖಾತೆ ವಿಚಾರ ಸಂಬಂಧಪಟ್ಟಂತೆ ಅಸಮಾಧಾನ ಇದ್ದಂತೆ ಕಾಣಿಸ್ತಿತ್ತು. ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲ ನಾಯಕರು ಒಂದು ರೀತಿಯ ತಮ್ಮ ಖಾತೆ ವಿಚಾರ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ರು. ಹಾಗಾಗಿ ಖಾತೆ ವಿಚಾರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕೆಲ ನಾಯಕರು ಈಗಾಗಲೇ ಕಾಯ್ತಾ ಇದ್ದಾರೆ. ಜೊತೆಗೆ ಹಿರಿಯ ಶಾಸಕರು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಮಹದೇವಪುರ ಇರ್ಬೋದು, ಎಚ್.ಕೆ. ಪಾಟೀಲ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕೆಲ ನಾಯಕರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಸಂಪುಟ ಸೇರಿದಂತೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲೇ ಮೊದಲನೇ ಹಂತದಲ್ಲಿ ಸೇರ್ತೀವಿ ಅಂತ ಹೇಳಿ ಎಲ್ಲೋ ಒಂದು ಭರವಸೆನ ಇಟ್ಕೊಂಡಿದ್ರು. ಆದ್ರೆ ಯಾವಾಗ ಆ ಒಂದು ಭರವಸೆ ಹುಸಿ ಆಯ್ತು, ಈಗ್ಲಾದ್ರೂ ನಾವು ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನ ಸೇರ್ತೀವ ಅಥವಾ ಇಲ್ಲ ಅನ್ನೋ ಸಂಬಂಧಪಟ್ಟಂತೆ ತಮ್ಮದೇ ಹಂತದಲ್ಲಿ ಎಲ್ಲಾ ರೀತಿಯ ಒಂದು ಲಾಬಿಯನ್ನು ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ಹಾಗಾಗಿ ಅಳೆದು ತೂಗಿ ಈಗ ಒಂದು ಸಂಪುಟವನ್ನ ವಿಸ್ತರಣೆ ಮಾಡಬೇಕಾಗುತ್ತೆ. ಚುನಾವಣೆಗೆ ಕೇವಲ ಇನ್ನು 19 ತಿಂಗಳು ಮಾತ್ರ ಬಾಕಿ ಇದೆ. ಒಂದು ಎಲೆಕ್ಷನ್ ಕ್ಯಾಬಿನೆಟ್ ನ ರಚನೆ ಮಾಡಬೇಕಾಗುತ್ತೆ. ಈ ಒಂದು ಕ್ಯಾಬಿನೆಟ್ ಇಟ್ಕೊಂಡು ಮುಂದಿನ ಚುನಾವಣೆಯನ್ನ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ರೀತಿಯ ಒಂದು ಜಾತಿಯವರು ಮತ್ತು ಪ್ರಾದೇಶಿಕವರು ಯಾವ್ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಆ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಅಳೆದು ತೂಗಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ. ಹಾಗಾಗಿ ಈ ವಾರದೊಳಗಡೆ ಬಹುತೇಕವಾಗಿ ಈ ಒಂದು ಲಿಸ್ಟ್ ರೆಡಿ ಆಗುತ್ತೆ. ನಾಳೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಲಿದೆ. ಇದಾದ ಬಳಿಕ ಅಂತಿಮವಾದಂತಹ ತೀರ್ಮಾನ ಆಗುತ್ತೆ. ಮುಂದಿನ ವಾರ ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಒಂದು ನಿಗದಿಯಾಗೋದು ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಗಾಯತ್ರಿ. ಎಸ್ ಗೋವಿಂದ್ ಸರ್, ಆಗ ನೋಡ್ತಾ ಹೋದಾಗ ಆರಂಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಯಾರು ಕೂಡ ಹೊಸಬರಿಗೆ ಅವಕಾಶ ಇದ್ದಿದ್ದನ್ನ ನಾವು ನೋಡ್ಲಿಲ್ಲ 13 ಜನರಲ್ಲಿ. ಈಗ ಉಳಿದಿರುವಂತ 20 ಖಾತೆಯಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟಾಗ ಈ ಹಾಲಿ ಏನಿರ್ತಾರೆ ಹಾಲಿ ಸಚಿವರನ್ನ ಕೈ ಬಿಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಇಷ್ಟೆಲ್ಲ ಮಾನದಂಡಗಳು ಕೂಡ ಕೆಲವೊಂದಷ್ಟು ಮಾನದಂಡಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ ಹೈಕಮಾಂಡ್. ಅದ್ರ ಜೊತೆಗೆ ಇಬ್ಬರು ನಾಯಕರು ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರ ಪಟ್ಟಿಗಳನ್ನು ಕೂಡ ತಲುಪಿಸಿರ್ತಾರೆ. ಇನ್ನು ಸಿಎಂ ಡಿ.ಕೆ.ಶಿ ಅವರು ಕೂಡ ಅವ್ರ ಪಟ್ಟಿಯನ್ನ ತಲುಪಿಸಿರ್ತಾರೆ. ಇಬ್ರಿಗೂ ಸ್ಯಾಟಿಸ್ಫೈ ಮಾಡಬೇಕು. ಈ ಕಡೆ ಯಾವುದೇ ರೀತಿಯಾದಂತಹ ಜಗಳ ಕಿತ್ತಾಟಗಳು ಒಳ ಜಗಳಗಳು ಆಗದೆ ಇರುವಂತೆ ನೋಡ್ಕೋಬೇಕು. ಹೈಕಮಾಂಡ್ಗೆ ಈಗ ಇರುವಂತ ಸವಾಲುಗಳು ಏನು ಇದೆಲ್ಲವನ್ನ ಸೇರಿಸ್ಕೊಂಡು ಅಂತ ಗಾಯತ್ರಿ, ಸಹಜವಾಗಿ ಯಾವಾಗ ಅಧಿಕಾರ ಹಸ್ತಾಂತರ ಆಗುತ್ತೆ ಒಂದು ಸಂದರ್ಭದಲ್ಲಿ ಸಹಜವಾಗಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತೆ ಅಂತ ಎಲ್ಲ ಒಂದ್ ಕಡೆ ಚರ್ಚೆ ಸಹಜವಾಗಿ ನಡೆದಿತ್ತು. ಆದ್ರೆ ಯಾವಾಗ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲದೆ ಭಿನ್ನಮತ ಸ್ಫೋಟಗಳಿದೆ ಒಂದು ಸಹಜವಾಗಿ ಒಂದು ಸ್ಮೂತ್ ಆಗಿ ಒಂದು ಅಧಿಕಾರ ಹಸ್ತಾಂತರ ಆಯಿತು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ. ಇದಾದ ಬಳಿಕ ಸಚಿವ ಸಂಪುಟ ರಚನೆ ವಿಚಾರ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದ ಅಸಮಾಧಾನ ಕಾರಣ ಆಗಿರಲಿಲ್ಲ. ಆದ್ರೆ ಖಾತೆ ವಿಚಾರ ಸಂಬಂಧಪಟ್ಟಂತೆ ಕೆಲ ನಾಯಕರಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯ ಇತ್ತು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ
ವಿಸ್ತರಣೆ ಇದೆಯಲ್ಲ, ಇದು ಸಹಜವಾಗಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತ ಅತ್ಯಾಪ್ತರಿಗೆ ಒಂದು ಸಚಿವ ಸ್ಥಾನ ಕೊಡಿಸ್ಬೇಕು ಅಂತಾದಂತ ಒಂದು ಪಟ್ಟಿಯನ್ನು ಇಟ್ಕೊಂಡಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನನ್ನ ಸಂಪುಟದಲ್ಲಿ ಇಂಥ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ಲೆಕ್ಕಾಚಾರ ಅವರು ಕೂಡ ಇರ್ತಾರೆ. ಮತ್ತು ಹೈಕಮಾಂಡ್ಗೂ ಕೂಡ ತಮ್ಮದೇ ಆದಂತ ಒಂದು ರೀತಿಯ ಒಂದು ರಿಪೋರ್ಟ್ ಕೂಡ ಇರುತ್ತೆ. ಮುಂದಿನ 2028ರ ವಿಧಾನಸಭೆ ಚುನಾವಣೆಗೆ ಇಂಥವ್ರಿಗೆ ನಾವು ಸಚಿವ ಸ್ಥಾನ ಕೊಟ್ರೆ ಆ ಒಂದು ಜಿಲ್ಲೆಯಲ್ಲಿ ತಮ್ಮದೇ ಆದಂತ ಒಂದು ವರ್ಚಸ್ಸನ್ನು ತೆಗೆದುಕೊಳ್ತಾರೆ. ಇದಾದ ಬಳಿಕ ಅಲ್ಲಿನ ಅಕ್ಕಪಕ್ಕದ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪರವಾಗಿ ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆಲ್ಲುವಂತ ಸಾಧ್ಯತೆ ಇದೆ. ಈ ರೀತಿ ಒಂದು ಲೆಕ್ಕಾಚಾರದಲ್ಲಿ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಿರ್ಧಾರ ಮಾಡಿದಂತ ಕಾಣಿಸ್ತಿದೆ. ಯಾಕಂದ್ರೆ ಕೇವಲ ಇರುವಂತದ್ದು ಇನ್ನು 19 ತಿಂಗಳ ಮಾತ್ರ. ಹಾಗಾಗಿ ಮುಂದಿನ ವರ್ಷ 2029 ಒಂದು ರೀತಿ ಎಲೆಕ್ಷನ್ ಪೀಕ್ ಆಗುತ್ತೆ. ಯಾರ ಅಭ್ಯರ್ಥಿ, ಯಾರ ವಿಚಾರ ಸಂಬಂಧಪಟ್ಟಂತೆ ಪ್ರಚಾರ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಇರುವಂತ ಕಡಿಮೆ ಸಮಯದಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಟ್ರೆ ಒಳಿತು, ಆ ಒಂದು ಜಿಲ್ಲೆಯಲ್ಲಿ ಇರುವಂತ ಒಂದು ವರ್ಚಸ್ಸು ಹೆಚ್ಚಾಗಿ ಕಾಂಗ್ರೆಸ್ಗೆ ಒಂದು ಪ್ಲಸ್ ಆಗುತ್ತಾ, ಇದೆಲ್ಲ ವಿಚಾರವನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ಅಳೆದು ತೂಗಿ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ನಿರ್ಧಾರ ಮಾಡದಂತೆ ಕಾಣಿಸ್ತದೆ. ಅದೇ ಒಂದು ನಿರ್ಧಾರದಲ್ಲಿ ಸಹಜವಾಗಿ ಈಗಿರುವಂತ 13 ಜನ ಸಚಿವರಲ್ಲಿ ಯಾರು ಕೂಡ ಕೈ ಬಿಡೋದಿಲ್ಲ. ಆದ್ರೆ ಉಳಿದಂತ ಇನ್ನು 20 ಖಾಲಿ ಇರುವಂತ ಸ್ಥಾನಕ್ಕೆ ಒಂದು 50ರಿಂದ 60 ಜನ ಈಗಾಗಲೇ ನಾನು ಸಚಿವನಾಗಬೇಕು ಅಂತೇಳಿ ಒಂದು ರೀತಿಯ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಅಳೆದು ತೂಗಿ ಹೈಕಮಾಂಡ್ ನಾಯಕರು ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಕೈ ಹಾಕೋದು ಬಹುತೇಕ ಖಚಿತ ಆಗಿರುವಂತದ್ದು. ಹಾಗಾಗಿ ಮುಂದಿನ ವಾರ ಸೋಮವಾರ ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಈಗಾಗಲೇ ದೆಹಲಿ ಅಂಗಳದಲ್ಲಿ ಈಗಾಗಲೇ ಚರ್ಚೆ ಆಗ್ತಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಒಂದು ಗ್ರೀನ್ ಸಿಗ್ನಲ್ ಕೊಡಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಯಾರು ಇರಬೇಕು, ಯಾರು ಇರಬಾರದು ವಿಚಾರ ಸಂಬಂಧಪಟ್ಟಂತೆ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಹೊಸಬ್ರಿಗೆ ಮನೆ ಹಾಕ್ಬೇಕಾ ಅಥವಾ ಬೇಡ ಅನ್ನೋ ಸಂಬಂಧಪಟ್ಟಂತೆ, ಯಾಕಂದ್ರೆ ಹೊಸ ನಾಯಕತ್ವಕ್ಕೆ ನಾವು ಮುನ್ನುಡಿ ಬರೀಬೇಕು, ಹಳೆ ನಾಯಕತ್ವಕ್ಕೆ ನಾವು ಸಚಿವ ಸ್ಥಾನ ಕೊಡ್ತಾ ಹೋದ್ರೆ ಹೊಸ ನಾಯಕತ್ವಕ್ಕೆ ನಾವು ಯಾವುದೇ ರೀತಿಯ ಒಂದು ಅವರಿಗೆ ಒಂದು ಶಕ್ತಿ ತುಂಬುವುದಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಹೊಸಬರಿಗೆ 2ರಿಂದ 3 ಸ್ಥಾನವನ್ನ ಹೊಸಬರಿಗೆ ಒಂದು ಅವಕಾಶವನ್ನ ಮಾಡ್ಕೊಡೋದಕ್ಕೆ ಒಂದು ಲೆಕ್ಕಾಚಾರದಲ್ಲಿ ಕೂಡ ರಾಹುಲ್ ಗಾಂಧಿ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ಈ ಹಿಂದೆ ಕೂಡ ಒಂದು ರೀತಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಕೋಟ, ಅದು ಸಿದ್ದರಾಮಯ್ಯ ಕೋಟ ಆಗಿತ್ತು. ಆದ್ರೆ ಈಗ ಯುವಕರಿಗೆ ಹೆಚ್ಚಿನವಾದಂತಹ ಸ್ಥಾನಮಾನವನ್ನ ಕೊಡಬೇಕು, ಭವಿಷ್ಯದಲ್ಲಿ ಅವರು ಕಾಂಗ್ರೆಸ್ಗೆ ಹೆಚ್ಚಿನವಾದಂತ ಶಕ್ತಿಯನ್ನು ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ 2ರಿಂದ 3 ಜನ ಶಾಸಕರಿಗೆ ಬಹುತೇಕವಾಗಿ ಸಚಿವ ಸ್ಥಾನ ಸಿಗೋದು ಖಚಿತ ಅಂತ ಹೇಳಲಾಗ್ತಿದೆ. ಹಾಗಾಗಿ ನಾಳೆ ನಡೆಯುವಂತ ಹೈ ವೋಲ್ಟೇಜ್ ಸಭೆಯಲ್ಲಿ ಎಲ್ಲಾ ವಿಚಾರ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಈಗ ದೌಡ ಹಚ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಗೋವಿಂದ್ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ಸೊ ಮಚ್.